ಸ್ವತಂತ್ರ ಭಾರತದ ನಂತರ ನಮ್ಮ ದೇಶದ ಚುಕ್ಕಾಣಿಯನ್ನ ಹಿಡಿದಿರ್ತಕ್ಕಂಥ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ನಂತರ ನಮಗೆ ಒಬ್ಬ ದೈವಿ ಪುರುಷರಾಗಿ ಭಾರತ ಮಾತೆಯ ಗೌರವವನ್ನ ಇಡೀ ಜಗತ್ತಿಗೆ ಬೆಳಕನ್ನ ತೋರಿಸುವಂತ ರೀತಿಯಲ್ಲಿ ನಮ್ಮ ಭಾರತದ ಅಭಿವೃದ್ಧಿಯನ್ನ ಮಾಡಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರ ಈ ವಿಷಯ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥದ್ದು. ಏನು ಅಂತಂದ್ರೆ ಇವತ್ತು ಭಾರತದ ಒಂದು ಪವಿತ್ರ ಭೂಮಿಯಲ್ಲಿ ನಮ್ಮ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಮಹಿಳೆಯರಿಗೆ 33% ಒಂದು ರಿಸರ್ವೇಶನ್ ಅನ್ನ ಘೋಷಣೆ ಮಾಡಿ ಆ ಬಿಲ್ ಅನ್ನ ಇವತ್ತು ಜನತೆಗೆ ದಯಪಾಲಿಸುವಂತ ಒಂದು ಅದ್ಭುತವಾದಂತ ಸನ್ನಿವೇಶ ಅಂತೇಳಿ ನಾವೆಲ್ಲ ಹೆಣ್ಮಕ್ಳು ಕೂಡ ನಮ್ಮ ಪ್ರಧಾನಮಂತ್ರಿಗಳಾದಂಥ ಮೋದಿಜಿ ಅವರಿಗೆ ನಾವು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಮತ್ತು ಕೃತಜ್ಞತೆಗಳನ್ನ ನಾವು ಹೇಳೋದಿಕ್ಕೆ ಬಯಸ್ತಾ ಇದ್ದೀವಿ. ಯಾಕಂದ್ರೆ ಸುಮಾರು ವರ್ಷಗಳಿಂದ ಮಹಿಳೆಯರು ಕೂಡ ರಾಜಕೀಯದಲ್ಲಿ ಬರಬೇಕು ಅಂತ ಹೇಳಿ ಅನೇಕ ಬಾರಿ ಅಟಲ್ ಜಿ ಅವರ ಕಾಲದಿಂದನೂ ಕೂಡ ಬಿಲ್ಗಳು ಮಂಡನೆ ಆಗ್ತಿದ್ರು ಕೂಡ ಅದು ಕಾರ್ಯರೂಪಕ್ಕೆ ಬರೋದು ಅಷ್ಟು ಆಗಿರ್ಲಿಲ್ಲ. ಆದ್ರೆ ನಾರಿ ಶಕ್ತಿ ವಂದನೆ ಕಾಯ್ದೆ, ಈ ಕಾಯ್ದೆ ಹೆಸರನ್ನೇ ನೋಡಿದಾಗ ಎಲ್ಲ ನಮ್ಮ ಮಹಿಳಾ ಅಕ್ಕ ತಂಗಿಯರಿಗೆ ಒಂದು ಅಭಿಮಾನ ಪಡ್ತಕ್ಕಂತ ಒಂದು ಹೆಸರು ನಾರಿ ಶಕ್ತಿ ವಂದನ ಅಂತ ಹೇಳಿ. ಯಾಕಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ಒಂದು ಪವಿತ್ರವಾದಂತ ಸ್ಥಾನ ಇದೆ, ಮಹಿಳೆಯರಿಗೆ ಒಂದು ಗೌರವಪೂರ್ಣಕವಾದಂತ ಸ್ಥಾನ ಇದೆ. ಆದ್ರೆ ಕಳೆದ ಸುಮಾರು ವರ್ಷಗಳಲ್ಲಿ ಈ ಒಂದು ವಿಷಯ ಎಲ್ಲೋ ಒಂದ್ ಕಡೆ ಕಡೆಗಣಿಸಲಾಗಿತ್ತು ಅಂತ ಹೇಳಿ ಅನ್ನಿಸ್ತದೆ. ಆದ್ರೆ ಮೋದಿಜಿ ಅವರು ನಮ್ಮ ದೇಶದ ಸುಧಾರಣೆ ಆಗ್ಬೇಕು, ನಮ್ಮ ದೇಶ ಆರ್ಥಿಕವಾಗಿ ಬಲಪಡಬೇಕು, ನಮ್ಮ ದೇಶ ಸರ್ವಾಂಗೀಣ ವಿಕಸಿತ ಆಗ್ಬೇಕು ಅಂತಂದ್ರೆ ನಮ್ಮ ದೇಶದ 50% ಪುರುಷ ಮತದಾರರ ಜೊತೆಗೆ 50% ನಮ್ಮ ಮಹಿಳಾ ಮತದಾರರು ಕೂಡ ಇದ್ದಾರೆ. ಅವರು ಕೂಡ ರಾಜಕೀಯದಲ್ಲಿ ಪ್ರವೇಶ ಮಾಡಿ ರಾಜಕೀಯಕ್ಕೆ ಬಂದ್ರೆ ನಮ್ಮ ಭವ್ಯ ಭಾರತದ ಒಂದು ಅಭಿವೃದ್ಧಿಗೆ ಅವರು ಕೂಡ ಕಾರಣೀಕರ್ತರಾಗ್ತಾರೆ ಅಂತಕ್ಕಂಥ ಒಂದು ಉದ್ದೇಶವನ್ನ ಇಟ್ಕೊಂಡು ಸುಮಾರು ನಾರಿ ಶಕ್ತಿ ವಂದನೆ ಕಾಯ್ದೆಯನ್ನ 2023 ಸೆಪ್ಟೆಂಬರ್ ಅಲ್ಲಿ ನಾವು ಅಂಗೀಕರಿಸಲಾದ ಒಂದು ಸಾಂವಿಧಾನಿಕ ತಿದ್ದುಪಡಿಯೊಂದಿಗೆ ಲೋಕಸಭೆಯಲ್ಲಿ ಅದು ಒಂದು ಮಂಡನೆಯನ್ನ ಆಯ್ತು. ಇವತ್ತು ಈಗಾಗಲೇ ಹೇಳಿದ ರೀತಿಯಲ್ಲಿ 3 ದಿನ ಅದರ ಬಗ್ಗೆ ವಿಶೇಷವಾದಂತ ಒಂದು ಅಧಿವೇಶನವನ್ನ ಪಾರ್ಲಿಮೆಂಟ್ ಅನ್ನ ಕರೆದು ಅದನ್ನ ಪಾಸ್ ಮಾಡಿ ನಮ್ಮ ಭಾರತಕ್ಕೆ ಒಂದು ಇಂಟ್ರೊಡ್ಯೂಸ್ ಮಾಡಿಕೊಡುವಂತ ಒಂದು ಅವಕಾಶ ಇವತ್ತು ನಮಗ್ ಬಂದಿದೆ. ಇದು ಮಹಿಳೆಯರಿಗೆ ಯಾಕೆ 33% ಕೊಡಬೇಕು ಅಂತ ಒಂದು ಯೋಚನೆಯನ್ನ ಮಾಡಿದಾಗ, ಮಹಿಳೆಯರು ಕೂಡ 50% ಮತದಾರರಿದ್ದಾಗ ಮಹಿಳೆಯರದೇ ಒಂದು ವಿಶೇಷವಾದಂತ ಪ್ರಾಬ್ಲಮ್ಸ್ಗಳಿರ್ತವೆ, ಮಹಿಳೆಯರದೇ ವಿಶೇಷವಾದಂತ ಆದ್ಯತೆಗಳಿರ್ತವೆ. ಮತ್ತು ಒಂದು ಗ್ರಾಮೀಣ ಭಾಗ ಒಂದು ಸುಧಾರಣೆ ಆಗ್ಬೇಕಿತ್ತು ಅಥವಾ ಯಾವುದೇ ಒಂದು ದೇಶ ಸುಧಾರಣೆ ಆಗ್ಬೇಕಿತ್ತು ಅಂತಂದ್ರೆ ಅದರಲ್ಲಿ ಮಹಿಳೆಯರು ಕೂಡ ನಿರ್ಣಯಾತ್ಮಕವಾದಂತ ಒಂದು ವಿಷಯಗಳನ್ನ ಮಂಡನೆ ಮಾಡಿ ಅದರ ಬಗ್ಗೆ ಚರ್ಚೆ ಮಾಡಿದಾಗ ಇನ್ನೂ ಕೂಡ ನಮ್ಮ ಅಭಿವೃದ್ಧಿಯಲ್ಲಿ ಸಕಾರಾತ್ಮಕತೆ ದೊರೀತದೆ ಅಂತಕ್ಕಂಥ ಒಂದು ಭಾವನೆಯನ್ನ ಮೋದಿಜಿಯವರು ಇಟ್ಕೊಂಡಿದ್ದಾರೆ. ಯಾಕಂದ್ರೆ ನಾವು ನೋಡ್ತೀವಿ, ಕರ್ನಾಟಕದಲ್ಲೂ ಕೂಡ ಬಿಜೆಪಿ ಸರ್ಕಾರ ಇದ್ದಾಗ, ಸನ್ಮಾನ್ಯ ಯಡಿಯೂರಪ್ಪಾಜಿ ಅವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಅಲ್ಲಿ ಕೂಡ ಮಹಿಳಾ ಆರಕ್ಷಣೆಯನ್ನ ತಂದ ಮೇಲೆ ಪ್ರತಿಯೊಂದು ಪಂಚಾಯತಿಗಳಲ್ಲೂ ಕೂಡ ಇವತ್ತು ಮಹಿಳಾ ಸದಸ್ಯರನ್ನ ನೋಡ್ತೀವಿ. ಲೋಕಲ್ ಮಹಿಳೆಯರ ಸಮಸ್ಯೆಗಳು, ಗ್ರಾಮದ ಸಮಸ್ಯೆಗಳು ಇದ್ದಾಗ ಮಹಿಳೆಯರು ಕೂಡ ಧ್ವನಿ ಎತ್ತೋದನ್ನ ನೋಡಿದೀವಿ. ಆದ್ರೆ ಆ ಅವಕಾಶ ನಮ್ಮ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಇರಲಿಲ್ಲ. ಹಾಗಾಗಿ ಇವತ್ತು ಈ ಬಿಲ್ ಮಂಡನೆ ಆಗೋದ್ರಿಂದ ಇದು ಬಹಳ ಒಳ್ಳೆ ರೀತಿಯಿಂದ ನಮ್ಮ ಭಾರತದ ಏಳಿಗೆಗೆ, ಆರ್ಥಿಕ ಏಳಿಗೆ ಇರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಏಳಿಗೆ ಇರ್ಬೋದು, ಬೇರೆ ಬೇರೆ ವಿಷಯಗಳ ಒಂದು ಏಳಿಗೆಯಲ್ಲಿ ಇದು ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡಿತದೆ ಅಂತಕ್ಕಂಥ ಮಾತನ್ನ ನಾನು ಇವತ್ತು ಹೇಳೋದಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಹೇಳಿದ ರೀತಿಯಲ್ಲಿ ಸುಮಾರು ನಮ್ಮ ಸರ್ಕಾರ ಬಂದ್ಮೇಲೆ, ಅಂದ್ರೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ಸರ್ಕಾರ ಬಂದ್ಮೇಲೆ ಇವತ್ತು ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ 2004ರಲ್ಲಿ ನಾವು ನೋಡಿದಾಗ ಒಟ್ಟು ಮತದಾರರು ಸರಿ ಸುಮಾರು ಮಹಿಳಾ ಮತದಾರರಲ್ಲಿ 48.62% ಮಹಿಳೆಯರ ಒಂದು ಮತದಾನ ಸರಿ ಸುಮಾರು ಇವತ್ತಿಲ್ಲಿ ಹೆಚ್ಚಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಪಂಚಾಯತ್ನಲ್ಲೂ ಕೂಡ ಮಹಿಳೆಯರಿಗೆ 46% ನಮಗೆ ಇವತ್ತು ಪ್ರಾತಿನಿಧ್ಯವನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇದನ್ನ ನಮ್ಮ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಅಲ್ಲಿ ಇದು ಹೆಚ್ಚಾದಾಗ ಬಹಳಷ್ಟು ಒಳ್ಳೆ ರೀತಿಯಿಂದ ಕೆಲಸಗಳನ್ನ ಮಾಡಬಹುದು ಅಂತಕ್ಕಂಥ ಒಂದು ಉದ್ದೇಶವನ್ನ ಇಟ್ಕೊಂಡು
ಮಹಿಳೆಯರಿಗೂ ಒಂದು ಗೌರವ ಕೊಡುವಂತ ನಿಟ್ಟಿನಲ್ಲಿ ಈ ಒಂದು ಕಾಯ್ದೆ ಇವತ್ತು ಬರ್ತಾ ಇದೆ. ಅದೇ ರೀತಿಯಲ್ಲಿ ಇವತ್ತು ನಾವು ನೋಡಿದಾಗ ಈ ಮಹಿಳೆಯರನ್ನ ರಾಜಕೀಯಕ್ಕೆ ತಂದಾಗ ನೀರು, ಆರೋಗ್ಯ, ಶಿಕ್ಷಣ ಮತ್ತು ಇದೆಲ್ಲಾನು ಕೂಡ ಅವರು ಗಮನದಲ್ಲಿಟ್ಕೊಂಡು ಅಭಿವೃದ್ಧಿ ಮಾಡಬಹುದು. ಅನೇಕ ನೀತಿಗಳಲ್ಲಿ ಬದಲಾವಣೆಗಳನ್ನ ತರಬಹುದು. ಅದರ ಹೊಣೆಗಾರಿಕೆಗಳನ್ನ ನಾವು ಹೆಣ್ಮಕ್ಳು ಕೂಡ ತಗೊಂಡಾಗ ಅದನ್ನ ಒಂದು ಸರಿಯಾದ ರೀತಿಯಲ್ಲಿ ಭಾರತದ ಒಂದು ಅಭಿವೃದ್ಧಿಗೆ ಕಾರಣೀಕರ್ತರಾಗಬಹುದು. ಹಾಗಾಗಿ ಇವತ್ತು ಮೋದಿಜಿ ಅವ್ರು ಬಂದ್ಮೇಲೆ ಮಹಿಳೆಯರಿಗೆ ಕೊಟ್ಟಂತ ಪ್ರಾಧಾನ್ಯತೆಗಳನ್ನ ನೋಡಿದಾಗ ಏನು ಬ್ಯಾಂಕ್ಗಳ ಖಾತೆ, ನಾವು ಮುಂಚೆ ಮಹಿಳೆಯರಿಗೆ ಬ್ಯಾಂಕ್ಗಳಲ್ಲಿ ಖಾತೆ ಇರ್ತಾ ಇರ್ಲಿಲ್ಲ. ಆದ್ರೆ ಇವತ್ತು 32 ಕೋಟಿ ಮಹಿಳೆಯರು ಬ್ಯಾಂಕ್ ನಲ್ಲಿ ಖಾತೆ ತೆಗೆಯುವಂತ ಒಂದು ಪರಿವರ್ತನೆ ಆಯ್ತು. ಅದೇ ರೀತಿಯಲ್ಲಿ 68% ಮುದ್ರಾ ಲೋನ್ ಅನ್ನ ತಗೊಂಡು ಮಹಿಳೆಯರು ಆರ್ಥಿಕವಾಗಿ ಸಬಲರಾಗುವಂತಹ ಒಂದು ಈ ವಾತಾವರಣವನ್ನ ನಾವು ನೋಡ್ತಾ ಇದ್ದೀವಿ. ಸುಮಾರು ಸ್ವಸಹಾಯ ಗುಂಪುಗಳು, ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಸ್ವಸಹಾಯ ಗುಂಪುಗಳ ಮುಖಾಂತರ 10 ಕೋಟಿ ಮಹಿಳೆಯರು ಸ್ವಸಹಾಯ ಸಂಘಗಳ ಮುಖಾಂತರ ಅವರು ಕೂಡ ತಮ್ಮ ಒಂದು ಆರ್ಥಿಕತೆಯನ್ನ ಬಲಪಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಅವರು ಅದನ್ನ ಮಾಡ್ತಾ ಇರುವಂತದ್ದು. ಅದೇ ರೀತಿಯಲ್ಲಿ ತಾಯಂದ್ರು ಕೂಡ ಮರಣ ಸಂಖ್ಯೆ ಡೆಲಿವರಿ ಟೈಮಲ್ಲಿ ಬಹಳ ಜಾಸ್ತಿ ಇತ್ತು. ಆ ತಾಯಂದ್ರ ಮರಣ ಸಂಖ್ಯೆ ಕೂಡ ಇದು ಕಡಿಮೆ ಆಗ್ತಾ ಬಂತು. ಉಜ್ವಲ ಯೋಜನೆಯಲ್ಲಿ ಸುಮಾರು ಮಹಿಳೆಯರಿಗೆ ಇದು ಗ್ಯಾಸ್ ಕೊಡುವಂತ ಯೋಜನೆ ಇರ್ಬೋದು, ಜಲ್ ಜೀವನ್ ಮಿಷನ್ ಮುಖಾಂತರ ಮಹಿಳೆಯರಿಗೆ ಸವಲತ್ತನ್ನು ಕೊಡುವಂತದ್ದು ಇರ್ಬೋದು. ಇದೆಲ್ಲಾನು ಕೂಡ ಜೊತೆ ಆಗೋದ್ರಿಂದ ಬೇಟಿ ಬಚಾವ್ ಬೇಟಿ ಪಡಾವ್ ಮತ್ತು ಸುಕನ್ಯಾ ಸಮೃದ್ಧಿ ಯೋಜನೆ, ಯಾಕಂದ್ರೆ ಇದು ಗ್ರೌಂಡ್ ಲೆವೆಲ್ ಅಲ್ಲಿ ತಯಾರು ಮಾಡ್ತಾ ಮಹಿಳೆಯರಿಗೆ ರಾಜಕೀಯದಲ್ಲಿ ಒಂದು ಇಂಟ್ರೆಸ್ಟ್ ಬರಬೇಕು, ಅವರು ಕೂಡ ರಾಜಕೀಯಕ್ಕೆ ಬರಬೇಕು. ಇಲ್ಲಿ ಅವರು 33% ಬಂದ್ರೆ ಒಂದು ನಿರ್ಣಾಯಕ ಹಂತದಲ್ಲಿ ಮಹಿಳೆಯರು ಕೂಡ ಒಂದು ಕಾಯ್ದೆ ಕಾನೂನನ್ನ ಸರಿಪಡಿಸುವಂತ ರೀತಿಯಲ್ಲಿ ಅವ್ರಿಗೂ ಒಂದು ಅವಕಾಶ ಕೊಡಬೇಕು ಅನ್ನುವಂತ ರೀತಿಯಲ್ಲಿ ಈ ಒಂದು ಕಾರ್ಯವನ್ನ, ಈ ಒಂದು ದಾಖಲೆಯನ್ನ ನಮ್ಮ ಪ್ರಧಾನ ಮಂತ್ರಿಗಳು ಬಹಳಷ್ಟು ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದಾರೆ ಅಂತಕ್ಕಂತ ಮಾತನ್ನ ನಾನು ಇವತ್ತು ಹೇಳೋದಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಯಾವುದೇ ಒಂದು ನಿರ್ಣಯವನ್ನ ತಗೋಬೇಕಾದ್ರೆ ಮಹಿಳೆಯರ ನಿರ್ಣಯಗಳು ಕೂಡ ಬಹಳಷ್ಟು ಮುಖ್ಯವಾಗಿರುವಂತದ್ದು. ಹಾಗಾಗಿ ಇದನ್ನೆಲ್ಲಾನು ಕೂಡ ನಾವು ನೋಡಿದಾಗ ವಿಶೇಷವಾಗಿ ಬಹಳಷ್ಟು ಯೋಜನೆಗಳ ಮುಖಾಂತರ ಇವತ್ತು ಮಹಿಳೆಯರಿಗೆ ಒಂದು ಧೈರ್ಯ ಬಂದಿದೆ. ಮಹಿಳೆಯರು ಕೂಡ ರಾಜಕೀಯ ಆಗು ಹೋಗುಗಳನ್ನ ಗ್ರಾಮೀಣ ಭಾಗದಿಂದ ಅವರು ಕೂಡ ನೋಡ್ತಾ ಇದ್ದಾರೆ. ಸರ್ವಾಂಗೀಣ 2047 ಏನು ವಿಕಸಿತ ಭಾರತದ ಒಂದು ಪರಿಕಲ್ಪನೆ ಇದೆ, ಆ ವಿಕಸಿತ ಭಾರತದ ಪರಿಕಲ್ಪನೆ ಈಡೇರ್ಬೇಕು ಅಂತಂದ್ರೆ ನಮ್ಮ ವಿಧಾನಸಭೆ ಮತ್ತು ಲೋಕಸಭೆಗಳಲ್ಲಿ 33% ನಮ್ಮ ಮಹಿಳೆಯರಿಗೆ ರಿಸರ್ವೇಶನ್ ಅನ್ನ ಕೊಟ್ಟಾಗ ಅದು ಒಂದು ಸರಿಯಾದ ರೀತಿಯಲ್ಲಿ ಅದು ಅನುಕರಣೆ ಆಗೋದಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತು ಈ ಒಂದು ಬಿಲ್ ಅನ್ನ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಇದನ್ನ ಅಳವಡಿಸುವಂತ ರೀತಿಯಲ್ಲಿ ಇವತ್ತು ಆ ಒಂದು ಕಾರ್ಯವನ್ನ ಬಹಳಷ್ಟು ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದಾರೆ. ನನಗನ್ಸೋ ಮಟ್ಟಿಗೆ ನಮ್ಮ ದೇಶದ ಎಲ್ಲ ತಾಯಂದ್ರಿಗೆ, ಎಲ್ಲ ಮಹಿಳೆಯರಿಗೆ ಇದು ಒಂದು ಬಹಳಷ್ಟು ಒಳ್ಳೆ ಗೌರವಪೂರ್ಣವಾದಂತಹ ಒಂದು ವಿಷಯ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಮಹಿಳೆಯರಿಗೆ ರಕ್ಷಣೆ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ, ಯಾಕಂದ್ರೆ ಈಗ ಬಹಳಷ್ಟು ಕಾರ್ಯಗಳನ್ನ ನಾವು ನೋಡ್ತೀವಿ, ಮಹಿಳೆಯರಿಗೆ ಅನ್ಯಾಯ ಆಗೋದು, ಅತ್ಯಾಚಾರ ಆಗೋದು, ಏನು ಇಂಥ ವಿಷಯಗಳನ್ನು ಕೂಡ ಮಹಿಳೆಯರು ಸದನದಲ್ಲಿ ಧ್ವನಿ ಎತ್ತುವಂತ ನಿಟ್ಟಿನಲ್ಲಿ ಬಂದ್ರೆ ಅದು ಕೂಡ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ನಮ್ಮ ದೇಶಕ್ಕೆ ಒಂದು ಸಹಾಯ ಆಗ್ತದೆ. ಅದು ಕೂಡ ಕಡಿಮೆ ಆಗುವಂತಹ ಚಾನ್ಸಸ್ಗಳು ಇರ್ತವೆ. ಹಾಗಾಗಿ ಇತಿಹಾಸದ ಪುಟಗಳಲ್ಲಿ ಬಹಳಷ್ಟು ಈ ಕಾಯ್ದೆಯ ಗೊಂದಲ ಇತ್ತು, ಬಹಳಷ್ಟು ವಿರೋಧಗಳಾಗ್ತಾ ಇತ್ತು. ಆದ್ರೂ ಕೂಡ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಈ ಮಹಿಳಾ ರಿಸರ್ವೇಶನ್ ಅನ್ನ ಬಹಳಷ್ಟು ಅದ್ಭುತ ರೀತಿಯಲ್ಲಿ ಇವತ್ತು ಪರಿಚಯ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಕರ್ನಾಟಕದ ಮಹಿಳೆಯರು, ಅದೇ ರೀತಿ ಮತ್ತು ನಮ್ಮೆಲ್ಲ ಮಹಿಳೆಯರು ಕೂಡ ರಾಜಕೀಯ ರಂಗದಲ್ಲಿ ಇತ್ತೀಚೆಗೆ ಬಹಳಷ್ಟು ಕಾರ್ಯಗಳನ್ನ ಒಂದು ಮುನ್ಸೂಚನೆಯಲ್ಲಿ ಬಂದು ಅದನ್ನ ಮುಂಚೂಣಿಯಲ್ಲಿ ಬಂದು ಆ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಾನು ಹೇಳ್ಬೇಕು ಅಂತಂದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಮಹಿಳಾ ಮೋರ್ಚಾ ಅಂತಕ್ಕಂತ ಏನು ಮಹಿಳೆಯರಿಗೋಸ್ಕರ ಇರುವಂತ ಒಂದು ಟೀಮ್ ಇದೆ. ಅವರು ಬಹಳ ಅದ್ಭುತ ರೀತಿಯಲ್ಲಿ ಕಾರ್ಯಗಳನ್ನ ಮಾಡ್ತಾರೆ. ಆದ್ರೆ ಅವರು ತಳಮಟ್ಟದಲ್ಲಿ ಕಾರ್ಯ ಮಾಡಿ ಅವರು ಅಧಿವೇಶನಕ್ಕೆ ವಿಧಾನಸಭೆಗಾಗ್ಲಿ ಅಥವಾ ಲೋಕಸಭೆಗಾಗ್ಲಿ ಹೋಗುವಂತ ಚಾನ್ಸಸ್ ಅವ್ರಿಗೆ ಇರ್ಲಿಲ್ಲ. ಅವರು ಕೂಡ ಒಬ್ಬ ಸಮರ್ಥ ನಾಯಕತ್ವದಲ್ಲಿ ಸಮರ್ಥ ಒಂದು ವಿಷಯಗಳನ್ನ ಚರ್ಚೆ ಮಾಡುವಂತ ನಿಟ್ಟಿನಲ್ಲಿ ಅವರು ಕೂಡ ಇದ್ದಾರೆ. ಅಂಥವ್ರಿಗೆ ಒಂದು ಅವಕಾಶವನ್ನ ಈ ಬಿಲ್ನಿಂದ ನಮಗ್ ಸಿಗ್ತದೆ ಅಂತಕ್ಕಂತ ಮಾತನ್ನ ಹೇಳೋದ್ರ ಜೊತೆಗೆ ಇವತ್ತು ಸುಮಾರು 70 ಮೇಲೆ ಇವತ್ತು ನಮಗೆ ಲೋಕಸಭೆಯಲ್ಲೂ ಕೂಡ ಪಾರ್ಲಿಮೆಂಟ್ ಅಲ್ಲೂ ಕೂಡ ಮಹಿಳಾ MP ಗಳಿದ್ದಾರೆ. ನಾವು ಈಗ ಈ ರಿಸರ್ವೇಶನ್ ಆಯ್ತು ಅಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆ